Welcome students. In this lecture, we are going to discuss about the basic terms which are used in the chapter oscillations. The periodic motion, oscillatory motion, time period and frequency. Students, you can also download the complete notes about this section from the description box. Please watch the video completely. First, we are going to discuss what is the meaning of periodic motion. The motion that repeats itself at regular interval of time is called periodic motion. ನೋಡಿ, ಯಾವ motion repeatedly again and again ಒಂದೇ ರೀತಿ motion regular interval of time ನಂತರ, for an example 2 second ಆಗಿದ್ರೆ every 2 second ನಂತರ same motion repeat ಆಗ್ತಾ ಇದ್ರೆ that is known as a periodic motion. We can understand with the help of the examples. First, when we consider the motion of leaves and branches of a tree in breeze, ಯಾವಾಗ ಗಾಳಿ ಬೀಸ್ತಾ ಇದೆಯೋ ಆಗ ಅಬ್ಸರ್ವ್ ಮಾಡಿ the branches of the tree like this. ಈಗ ನಾವು ಇದನ್ನ ಯಾವುದೇ ಒಂದು ಲೀಫ್ ಅನ್ನು ಕನ್ಸಿಡರ್ ಮಾಡಿದಾಗ ಗಾಳಿ ಬೀಸಿದವಾಗ ಆ ಲೀಫ್ ಏನಾಗಿದೆ ಬ್ರಾಂಚಸ್ ಅಟ್ಯಾಚ್ ಆಗಿದೆ. ಬ್ರಾಂಚಸ್ ಏನಾಗಿದೆ ದೇ ಆರ್ ಅಟ್ಯಾಚ್ ಟು ದ ಟ್ರೀ ಟ್ರಂಕ್. ದಟ್ಸ್ ವೈ ಗಾಳಿ ಬೀಸಿದಾಗ ಇದೇನಾಗ್ಬೋದು ಅಂತಂದ್ರೆ ಈ ರೀತಿ ಗಾಳಿ ಬಂದಾಗ ಹೀಗೆ ನಾವು ಓದಿ ಇದೇ ಡೈರೆಕ್ಷನ್ ರಿಪೀಟೆಡ್ಲಿ ಅಲ್ಲಾಡ್ತಾ ಇರ್ಬೋದು. ಸೊ ಈಗ ಲೀವ್ಸ್ ಆರ್ ಇನ್ ಮೋಷನ್, ಬಟ್ ಆ ಲೀವ್ಸ್ ಏನಾಗಿದೆ ಬ್ರಾಂಚ್ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಹಿಂದೆ ಮತ್ತೆ ಮುಂದೆ ಅದು ಓನ್ಲಿ ಶೇಕ್ ಆಗ್ಬೋದು. ಸೊ ಈ ಮೋಷನ್ ಏನಾಗಿದೆ ಪದೇ ಪದೇ ಅಬೌಟ್ ಸೇಮ್ ಪಾತ್ ಇಟ್ ಈಸ್ ರಿಪೀಟೆಡ್. ಸೊ ಹಿಯರ್ ಇದು ರಿಪೀಟೆಡ್ ಮೋಷನ್ ಅಂದ್ರೆ ಮೀನಿಂಗ್ ಇದು. ಬಟ್ ಈ ರಿಪೀಟೆಡ್ ಮೋಷನ್ ಬ್ರೀಸ್ ಇದ್ದಾಗ ವಿತ್ ಅ ಸ್ಮಾಲ್ ವಿಂಡ್ ಫೋರ್ಸ್ ಇದೇನಾಗಬಹುದು ಅಂತಂದ್ರೆ ಲೀವ್ಸ್ ಅದೇ ತನ್ನ ಪ್ಲೇಸ್ ಅಲ್ಲಿ ಹಿಂದೆ ಅಂಡ್ ಮುಂದೆ ಅದನ್ನ ಶೇಕ್ ಆಗ್ತಾ ಇರುವಂತ. ಸೊ ವಿಚ್ ಇಸ್ ರಿಪೀಟೆಡ್ ಇನ್ ರೆಗ್ಯುಲರ್ ಇಂಟರ್ವಲ್. ನೋಡಿ ನೆಕ್ಸ್ಟ್ ಎಕ್ಸಾಂಪಲ್, ದ ಆರ್ಬಿಟಲ್ ಮೋಷನ್ ಆಫ್ ದ ಪ್ಲಾನೆಟ್ಸ್ ಇನ್ ದ ಸೋಲಾರ್ ಸಿಸ್ಟಮ್. ಯಾವಾಗ ನಾವು ಆರ್ಬಿಟಲ್ ಮೋಷನ್ ಆಫ್ ಎನಿ ಪ್ಲಾನೆಟ್, ಫಾರ್ ಅನ್ ಎಕ್ಸಾಂಪಲ್ ನಮ್ಮ ಅರ್ಥನೇ ತಗೊಳ್ಳಿ, ಸನ್ ಇಲ್ಲಿದೆ. ಸೊ ದಿಸ್ ಇಸ್ ಸನ್, ನಾವು ಸನ್ ಅಂತ ಹೇಳಿ ನೋಡ್ಬೋದು. ಈ ಸನ್ ಸುತ್ತಲೂ ಏನಾಗಿದೆ ಅಂತಂದ್ರೆ ಅರ್ತ್ ಏನಾಗಬೇಕು ಅಂತ ರಿವಾಲ್ವ್ ಆಗ್ತಾ ಇರುತ್ತೆ. ವಿ ನೋ ದಟ್ ಇಟ್ ಈಸ್ ಇನ್ ದ ಎಲಿಪ್ಟಿಕಲ್ ಪಾತ್. ಬಟ್ ಈ ರೆವಲ್ಯೂಷನ್ ಏನಾಗಿದೆ ಅಂತಂದ್ರೆ ಒಂದು ಕಂಪ್ಲೀಟ್ ರೊಟೇಷನ್ ಕಂಪ್ಲೀಟ್ ಮಾಡ್ಬೇಕಿದ್ರೆ ಇಟ್ ವಿಲ್ ಟೇಕ್ ಎ ರೆಗ್ಯುಲರ್ ಟೈಮ್ ಸ್ಪಾನ್ ಆಫ್ 1 year. ಪ್ರತಿ ವರ್ಷದ ನಂತರ ಸೇಮ್ ಪೊಸಿಷನ್ ಅಲ್ಲಿ ಬರ್ತಾ ಇದೆ. ಈ ಮೋಷನ್ ಏನಾಗಿದೆ ಇಟ್ ಈಸ್ ರಿಪೀಟೆಡ್ ಅಂಡ್ ಆಲ್ಸೋ it is taking the same amount time to complete one rotation. So this is also a periodic motion. Again, we are going to consider another example, the oscillations of a loaded spring here. Third example observe ಮಾಡಿ, ಒಂದೇನಾಗಿದೆ ಅಂತ ಇಲ್ಲಿ ಡಯಾಗ್ರಾಮ್ ಅನ್ನು ಅಬ್ಸರ್ವ್ ಮಾಡಿ. ಸ್ಪ್ರಿಂಗಿಗೆ ನಾವೇನ್ ಮಾಡಿದ್ದೇವೆ, ಈ ರೀತಿ ಸ್ಪ್ರಿಂಗಿಗೆ ಒಂದು ಮಾಸ್ ಅನ್ನ ಅಟ್ಯಾಚ್ ಮಾಡಿರ್ತೇವೆ. ಈ ಮಾಸ್ ಅಟ್ಯಾಚ್ ಆಗಿರುವುದನ್ನ ನಾವು ಸಪೋಸ್ ಸ್ವಲ್ಪ ಕೆಳಗಡೆ ಪುಲ್ ಮಾಡಿ, ಅದರ ಈ ಪೊಸಿಷನ್ ಇಂದ ಪುಲ್ ಮಾಡಿ, ರೆಸ್ಟ್ ಅಲ್ಲಿರುವ ಪೊಸಿಷನ್ ಇಂದ ಪುಲ್ ಮಾಡಿ ನಾವು ಅದನ್ನು ರಿಲೀಸ್ ಮಾಡಿದಾಗ ಈ ಬ್ಲಾಕ್ ಏನಾಗ್ತದೆ ಅಪ್ ಅಂಡ್ ಡೌನ್ ಮೋಷನ್ ಆಗಿ ರಿಪೀಟೆಡ್ಲಿ ಏನಾಗಿದೆ ಅಂತಂದ್ರೆ ಇದೇ ರೀತಿ ಮೂವ್ ಆಗಲಿ ಸ್ಟಾರ್ಟ್ ಆಗ್ತದೆ. ಸೊ ದಿಸ್ ಇಸ್ ನಾನ್ ಆಸ್ ಆಸಿಲೇಷನ್ ಆಫ್ ಎ ಲೋಡೆಡ್ ಸ್ಪ್ರಿಂಗ್. ನೋಡಿ ಇಲ್ಲೂ ಏನಾಗಿದೆ, ಸೊ ದಿಸ್ ಮೋಷನ್ ಹ್ಯಾಸ್ ಬಿನ್ ರಿಪೀಟೆಡ್ ಇನ್ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್. ಇಟ್ ಈಸ್ ಆಲ್ಸೋ ಎ ಪೀರಿಯಾಡಿಕ್ ಮೋಷನ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ದ ಮೂವ್ಮೆಂಟ್ ಆಫ್ ದ ಪೆಂಡ್ಯುಲಮ್ ಕ್ಲಾಕ್. ಇಲ್ಲಿ ನೋಡಿ ಒಂದು ಕ್ಲಾಕ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಈ ರೀತಿ ಇಟ್ ವಿಲ್ ಬಿ ಪ್ರೊವೈಡೆಡ್ ವಿತ್ ದ ಪೆಂಡ್ಯುಲಮ್. ಈ ಪೆಂಡ್ಯುಲಮ್ ಏನು ಈ ರೀತಿ ಇನ್ ಆರ್ಕ್ ಆಫ್ ದ ಸರ್ಕಲ್ ಏನಾಗಿದೆ ರಿಪೀಟೆಡ್ಲಿ ಹೀಗೆ ಆಸಿಲೇಟ್ ಆಗ್ತಾ ಇರ್ತದೆ. ಸೊ ದೇರ್ಫೋರ್ ಸೇಮ್ ಪಾತ್ ಅಲ್ಲಿ ರಿಪೀಟೆಡ್ ಆಗ್ತಾ ಇರುವಂತದ್ದು ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಮೂವ್ ಆಗ್ತಾ ಇರುವಂತ ಮೋಷನ್ ಅದು ಪೀರಿಯಾಡಿಕ್ ಮೋಷನ್. ಅಗೇನ್ we can consider one more example where we are going to consider the structure of the atom. Atom only most of the mass and also all the positive charge are concentrated at the center in a small space known as nucleus. ಅದರ ಸುತ್ತಲೂ ಏನಾಗಿದೆ ಎಲೆಕ್ಟ್ರಾನ್ಸ್ ಏನಾಗಿರ್ತವೆ, ಇದು ರೊಟೇಟ್ ಆಗ್ತಾ ಇರ್ತವೆ, ಈ ರೀತಿ ರೊಟೇಟ್ ಆಗ್ತಾ ಇರ್ತವೆ ಎಲೆಕ್ಟ್ರಾನ್ಸ್. ಈ ಎಲೆಕ್ಟ್ರಾನ್ ಒಂದು ರೊಟೇಷನ್ ಕಂಪ್ಲೀಟ್ ಮಾಡಲಿಕ್ಕೆ ಒಂದು
ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಟೈಮ್ ತಗೊಳ್ತಾ ಇದೆ ಅಂಡ್ ಈ ಮೋಷನ್ ರಿಪೀಟ್ ಆಗ್ತಾ ಇರ್ಲಿಕ್ಕೆ ಇಟ್ ವಿಲ್ ಬಿ ಟೇಕಿಂಗ್ ದ ಸೇಮ್ ಅಮೌಂಟ್ ಆಫ್ ಟೈಮ್ ಟು ಕಂಪ್ಲೀಟ್ ಎವ್ರಿ ರೊಟೇಷನ್. Therefore, this is also periodic motion. I hope you have understood the meaning of the periodic motion. ಯಾವ ಮೋಷನ್ ರಿಪೀಟ್ ಆಗ್ತಾ ಇದೆಯೋ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಅದನ್ನು ನಾವೇನ್ ಹೇಳ್ತೇವೆ ಅಂತಂದ್ರೆ ಪೀರಿಯಾಡಿಕ್ ಮೋಷನ್. ಅಥವಾ ಇನ್ ಅದರ್ ವರ್ಡ್ಸ್ ನಾವ್ ಏನ್ ಹೇಳ್ಬೋದು ಅಂತಂದ್ರೆ ದ ಮೋಷನ್ ವಿಚ್ ವಿಲ್ ಟೇಕ್ ಈಕ್ವಲ್ ಅಮೌಂಟ್ ಆಫ್ ಟೈಮ್ ಟು ಕಂಪ್ಲೀಟ್ ಎವ್ರಿ ರಿಪೀಟೆಡ್ ಮೋಷನ್. ಅದನ್ನ ನಾವು ಪೀರಿಯಾಡಿಕ್ ಮೋಷನ್ ಅಂತ ಕರಿತೇವೆ. ಇಲ್ಲಿ ನೋಡಿ, ಈಗ ನಾವೇನ್ ಮಾಡ್ತಿದ್ದೇವೆ, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಆಸಿಲೇಟರಿ ಮೋಷನ್. ಈ ಆಸಿಲೇಟರಿ ಮೋಷನ್ ಅಂದ್ರೆ ಏನು ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದಿಸ್ ಎಂಟೈರ್ ಚಾಪ್ಟರ್ ಇಸ್ ಅಬೌಟ್ ದ ಆಸಿಲೇಟರಿ ಮೋಷನ್. ಎವ್ರಿ ಪೀರಿಯಾಡಿಕ್ ಮೋಷನ್ ಈಸ್ ನಾಟ್ ಎ ಆಸಿಲೇಟರಿ ಮೋಷನ್, ಬಟ್ ಎವ್ರಿ ಆಸಿಲೇಟರಿ ಮೋಷನ್ ಇಸ್ ಎ ಪೀರಿಯಾಡಿಕ್ ಮೋಷನ್. ಈ ಸ್ಟೇಟ್ಮೆಂಟ್ ಅನ್ನ ನೀವು ಗಮನಿಸಬೇಕು. First, let us discuss the meaning of the oscillatory motion. It is to and fro periodic motion of a body about its equilibrium position is called oscillatory motion. First, let us understand the definition. To and fro motion andrenu? Again, it will be moving along a same path repeatedly like this. ಈ path ಅಲ್ಲಿ in between ಯಾವುದೇ ಪಾಯಿಂಟ್ ಅಲ್ಲಿ ಇರಬಹುದು. So there will be a point where the net force, ನಾನು ಇದನ್ನು ಸಮೇಷನ್ ಆಫ್ ಎಫ್ ಅಂತ ಬರೀದ್ದೇನೆ, ಆ ಪಾಯಿಂಟ್ ಅಲ್ಲಿ ನೆಟ್ ಫೋರ್ಸ್ ವಿಲ್ ಬಿ ಈಕ್ವಲ್ ಟು 0. ಸಪೋಸ್ ಈ ಪಾಯಿಂಟ್ ಅಲ್ಲಿ ಯಾವುದೋ ಒಂದು ಪಾರ್ಟಿಕಲ್ ಲೀಫ್ ಇರಬಹುದು, ಇದು ಗಾಳಿಯಲ್ಲಿ ಹೀಗೆ ಶೇಕ್ ಆಗ್ತಾ ಇದ್ದಾಗ ಇದೊಂದು ಪಾಯಿಂಟ್ ಅಲ್ಲಿ ಬಂದಾವಾಗ ಸೊ ಇದ್ರ ಮೇಲೆ ಆಕ್ಟ್ ಆಗ್ತಾ ಇರುವಂತ ಫೋರ್ಸ್ 0 ಇದೆ. ಅಂಡ್ ಆಲ್ಸೋ ಅದೇನಾಗಿದೆ, ಅದರ ಆ ಪೊಸಿಷನ್ ಇಂದ ಒಂದು ಸೈಡ್ ಹೀಗೆ, ಆಮೇಲೆ ಮತ್ತೆ ವಾಪಸ್ ಅಲ್ಲೇ ಬಂದು ಮತ್ತೊಂದು ಸೈಡಿಗೆ ಹೀಗೆ ಶೇಕ್ ಆಗ್ತಾ ಇದ್ದಾಗ ಇದನ್ನು ನಾವು ಹೇಳ್ತೇವೆ ಅಂತಂದ್ರೆ ಆಸಿಲೇಟರಿ ಮೋಷನ್ ಅಂತ. ಸೊ ದಿಸ್ ಪಾಯಿಂಟ್ ವೇರ್ ದ ನೆಟ್ ಫೋರ್ಸ್ ಈಸ್ ಈಕ್ವಲ್ ಟು 0 ಈಸ್ ನೌನ್ ಎಸ್ ಈಕ್ವಿಲಿಬ್ರಿಯಂ ಪೊಸಿಷನ್. ಇದನ್ನೇ ನಾವು ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಹೇಳ್ತೇವೆ. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ. ಅಬ್ಸರ್ವ್ ಮಾಡಿ, ಆಸಿಲೇಟರಿ ಮೋಷನ್ ಅಲ್ಲಿ ಒಂದು ಈಕ್ವಿಲಿಬ್ರಿಯಂ ಪೊಸಿಷನ್ ಅನ್ನುವಂತ ಒಂದು ಪೊಸಿಷನ್ ಇದೆ, ವೇರ್ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಆಬ್ಜೆಕ್ಟ್ when it is at that position is equal to 0. ಆ ಪಾರ್ಟಿಕಲ್ ಅಥವಾ ಆ ಬಾಡಿ ಈ ಪೊಸಿಷನ್ ಬಂದಾವಾಗ ಅದರ ಮೇಲಿರುವಂತ ನೆಟ್ ಫೋರ್ಸ್ 0. ಇಲ್ಲಿಂದ ಅದು ಡಿಸ್ಪ್ಲೇಸ್ ಆದಾಗ then obviously there will be a force, ನಾನ್ ಝೀರೋ ಫೋರ್ಸ್ ಇರಲೇಬೇಕು. ಇಲ್ಲಿ 3 ಎಕ್ಸಾಂಪಲ್ ತಗೊಳ್ತಿದ್ದೇವೆ. ಪ್ರೀವಿಯಸ್ ಸ್ಲೈಡ್ ಅಲ್ಲೂ ನಾವು ಇದೇ ಎಕ್ಸಾಂಪಲ್ ಅನ್ನು ಅಬ್ಸರ್ವ್ ಮಾಡಿದ್ದೇವೆ, ಬಟ್ ಅಲ್ಲಿ ಇರುವಂತ 2 ಎಕ್ಸಾಂಪಲ್ ಅನ್ನು ನಾವು ಇಲ್ಲಿ ರಿಮೂವ್ ಮಾಡಿದ್ದೇವೆ. ಯಾವುದು? ಒಂದು ಮೋಷನ್ ಆಫ್ ಎ ಪ್ಲಾನೆಟ್ ಅರೌಂಡ್ ದ ಸನ್. ಯಾವಾಗ ನಾವು ಪ್ಲಾನೆಟರಿ ಮೋಷನ್ ಅನ್ನು ಕನ್ಸಿಡರ್ ಮಾಡಿದೆವು, ಸೊ ದಿಸ್ ಪ್ಲಾನೆಟ್ ಇಸ್ ರಿವಾಲ್ವಿಂಗ್ ಅರೌಂಡ್ ಎ ಫಿಕ್ಸ್ಡ್ ಪಾಯಿಂಟ್ ವಿಚ್ ಇಸ್ ದ ಲೊಕೇಶನ್ ಆಫ್ ದ ಸನ್. ಸನ್ನಿನ ಸುತ್ತಲೂ ಸುತ್ತುತ್ತಾ ಇದೆ, ಬಟ್ ದ ಪ್ಲಾನೆಟ್ ನೆವರ್ ಪಾಸಸ್ ಥ್ರೂ ದಿಸ್ ಪಾಯಿಂಟ್ ಹಿಯರ್. ಬಟ್ ಈ ಲೀವ್ಸ್ ಅನ್ನು ಮೋಷನ್ ಇರಬಹುದು, ಅಥವಾ ಆಸಿಲೇಷನ್ ಆಫ್ ಲೋಡೆಡ್ ಸ್ಪ್ರಿಂಗ್ ಇರಬಹುದು, ಅಥವಾ ಮೂವ್ಮೆಂಟ್ ಆಫ್ ಎ ಪೆಂಡುಲಮ್ ಆಫ್ ಎ ಕ್ಲಾಕ್. ಅದನ್ನು ಅಬ್ಸರ್ವ್ ಮಾಡಿ ಅವೇನಾಗ್ತವೆ ಅಂತ ಹೇಳಿದ್ರೆ, ಸೊ ಇದು ಈ ರೀತಿ ಟು ಅಂಡ್ ಫ್ರೋ ಮೋಷನ್, ಒಂದು ಕಂಪ್ಲೀಟ್ ರೊಟೇಷನ್ ಅಲ್ಲ, ಸರ್ಕ್ಯುಲರ್ ಮೋಷನ್ ಅಲ್ಲ, ಟು ಅಂಡ್ ಫ್ರೋ ಮೋಷನ್. ಇಲ್ಲಿರುವಂತಹ ಫಿಕ್ಸ್ಡ್ ಪಾಯಿಂಟ್ ಯಾವುದು? ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ. ಐ ವಿಲ್ ರೈಟ್ ಇಟ್ ಆಸ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ. ಈ ಫಿಕ್ಸ್ಡ್ ಪಾಯಿಂಟ್ ಅಲ್ಲೇ ಪಾಸ್ ಆಗ್ತಾ ಇರುತ್ತೆ. ಆಸಿಲೇಟರಿ ಮೋಷನ್ ಅಲ್ಲಿ ಆ ಫಿಕ್ಸ್ಡ್ ಪಾಯಿಂಟ್ ಅಬೌಟ್ ವಿಚ್ ದ ಪೀರಿಯಾಡಿಕ್ ಮೋಷನ್ ಇಸ್ ಪರ್ಫಾರ್ಮ್ಡ್, ಅದು ಪೀರಿಯಾಡಿಕ್ ಮೋಷನ್ ನ ಪಾತ್ ನಲ್ಲಿ ಬರ್ತದೆ, ಆ ಪಾತ್ ಒಳಗೆ ಇರ್ತದೆ. ಅದರ ದಾರಿಯಲ್ಲಿ ಒಂದು ಯಾವುದೋ ಪಾಯಿಂಟ್ ಅಲ್ಲಿ ಈಕ್ವಿಲಿಬ್ರಿಯಂ ಪೊಸಿಷನ್ ಇದೆ. ಇನ್ ಸರ್ಕ್ಯುಲರ್ ಮೋಷನ್ ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಫಿಕ್ಸ್ಡ್ ಪಾಯಿಂಟ್ ಇದೆ, ಅದ್ರ ಸುತ್ತಲೂ ಆ ಒಂದು ಪ್ಲಾನೆಟ್ ಇರ್ಬೋದು ಅಥವಾ ನ್ಯೂಕ್ಲಿಯಸ್ ಸುತ್ತಲೂ ಸುತ್ತುತ್ತಿರುವಂತ ಎಲೆಕ್ಟ್ರಾನ್ ಇರ್ಬೋದು. ಸೊ ಇಟ್ ವಿಲ್ ನೆವರ್ ಪಾಸ್ ಥ್ರೂ ದ ಸೆಂಟರ್. ಬಟ್ ಇವೆರಡೂ ಏನಾಗಿದೆ? ಪೀರಿಯಾಡಿಕ್ ಮೋಷನ್. ನಾವು ಕಲಿತಾ ಇರುವಂತದಲ್ಲಿ ಆಸಿಲೇಟರಿ ಮೋಷನ್ ಇನ್ ವಿಚ್ ದ ಪಾರ್ಟಿಕಲ್ ಪರ್ಫಾರ್ಮ್ಸ್ ಟು ಅಂಡ್ ಫ್ರೋ ಮೋಷನ್ ಥ್ರೂ ದ ಈಕ್ವಿಲಿಬ್ರಿಯಂ ಪೊಸಿಷನ್. But whereas here the particle will be performing a rotatory motion about a fixed point, never passing through that fixed point.
ಇದನ್ನು ನಾವೇನ್ ಕರಿತೇವೆ ಅಂತಂದ್ರೆ ಸರ್ಕ್ಯುಲರ್ ಮೋಷನ್ ಅಂತ. ದಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಸರ್ಕ್ಯುಲರ್ ಮೋಷನ್ ಅಂಡ್ ದ ಆಸಿಲೇಟರಿ ಮೋಷನ್. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್, ರಿಮೆಂಬರ್ ದಟ್ ಎವ್ರಿ oscillatory motion is a periodic motion, but not all the periodic motions are oscillatory motion. ಯಾಕೆ ಅಂದ್ರೆ ಕೆಲವೊಂದು ಪೀರಿಯಾಡಿಕ್ ಮೋಷನ್ ಸರ್ಕ್ಯುಲರ್ ಮೋಷನ್ ಆಗಿರ್ಬೋದು. ರಿಪೀಟೆಡ್ ಮೋಷನ್ ಬಂದಾಗ ನಾವು ಈಗ ಇನ್ನೊಂದು ಕಾನ್ಸೆಪ್ಟ್ ಅನ್ನ ಕಲಿಬೇಕಾಗುತ್ತೆ. ದ ಟೈಮ್ ಪೀರಿಯಡ್, ದ ಸ್ಮಾಲೆಸ್ಟ್ ಇಂಟರ್ವಲ್ ಆಫ್ ಟೈಮ್ ಆಫ್ಟರ್ ವಿಚ್ ದ ಮೋಷನ್ ಈಸ್ ರಿಪೀಟೆಡ್, ದಟ್ ಈಸ್ ಕಾಲ್ಡ್ ಎಸ್ ಅ ಟೈಮ್ ಪೀರಿಯಡ್. ಒಂದು ಮೋಷನ್ ಅನ್ನು ನಾವು ತಗೊಂಡಾಗ, ಫಾರ್ ಎಕ್ಸಾಂಪಲ್ ಆಸಿಲೇಟರಿ ಮೋಷನ್ ತಗೊಂಡಾಗ ಇಲ್ಲಿ ಏನಾಗಿದೆ, ಆ ಪಾರ್ಟಿಕಲ್ ವಿಚ್ ಇಸ್ ಪರ್ಫಾರ್ಮಿಂಗ್ ಟು ಅಂಡ್ ಫ್ರೋ ಮೋಷನ್. ನೋಡಿ, ಒಂದು ಸೈಡ್ ಅಲ್ಲಿ ಹೀಗೆ ಹೋಗ್ತಾ ಇದೆ, ಇದೇ ಪಾದದಲ್ಲಿ ಇಲ್ಲೊಂದು ಅತಿ ದೂರದಲ್ಲಿರುವಂತಹ ಪಾಯಿಂಟ್ ಅನ್ನ ಹೋಗ್ತಾ ಇದೆ, ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ಕರಿತೀವಿ ನಾವು. ಸೊ ದಿಸ್ ಇಸ್ ನಾನ್ ಎಸ್ ಎಕ್ಸ್ಟ್ರೀಮ್ ಪೊಸಿಷನ್. ಎಕ್ಸ್ಟ್ರೀಮ್ ಪೊಸಿಷನ್ ನಿಂದ ದೆನ್ ಅಗೇನ್ ವಾಪಸ್ ಹೋಗ್ತಾ ಇದೆ. ವಾಪಸ್ ಹೋದವಾಗ ಏನಾಗಿದೆ, ಮತ್ತೆ ಇಕ್ವಿಲಿಬ್ರಿಯಂ ಪೊಸಿಷನ್ ರೀಚ್ ಆಗುತ್ತೆ. ದೆನ್ ಇಟ್ ವಿಲ್ ಕಂಟಿನ್ಯೂ ಟು ಮೂವ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಅಗೇನ್ ಮತ್ತೊಂದು ಪಾಯಿಂಟ್ ಹೋಗ್ತಿದೆ, ವೇರ್ ಇಟ್ ವಿಲ್ ಬಿ ಅಟ್ ರೆಸ್ಟ್ ಫಾರ್ ಎ ಮೂವ್ಮೆಂಟ್. ಒಂದು ಸ್ಮಾಲ್ ಫ್ರಾಕ್ಷನ್ ಆಫ್ ಟೈಮ್ ಗೆ ಇದು ರೆಸ್ಟ್ ಅಲ್ಲಿ ಇದೆ, ವೇರ್ ಇಟ್ ಈಸ್ ಟರ್ನಿಂಗ್ ಬ್ಯಾಕ್. ದೇರ್ ಆರ್ ಟೂ ಎಕ್ಸ್ಟ್ರೀಮ್ ಪೊಸಿಷನ್ಸ್. ಒಂದು ಇಕ್ವಿಲಿಬ್ರಿಯಂ ಪೊಸಿಷನ್ ಇನ ಒಂದು ಸೈಡ್ ಆದ್ರೆ, ಇನ್ನೊಂದು ಅಪೋಸಿಟ್ ಸೈಡ್. ಈ ಪಾರ್ಟಿಕಲ್ which is performing the oscillatory motion, it moves from one extreme position to the other extreme position, passing through the equilibrium position. ಈ ಮೋಷನ್ ಕಂಟಿನ್ಯೂಸ್ಲಿ ರಿಪೀಟ್ ಆಗ್ತಾ ಇರಬೇಕು. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ ಅಂತ ಹೇಳಿ ಅಸ್ಯೂಮ್ ಮಾಡಿ, ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಇದು ಹೀಗೆ ಹೋಗಿ ಇಲ್ಲಿ ಬಂದು ರೀಚ್ ಆಗಿ ದೆನ್ ವಾಪಸ್ ಇಲ್ಲಿ ಬರ್ತಾ ಇದೆ ನೋಡಿ, ಸೇಮ್ ಎಕ್ಸ್ಟ್ರೀಮ್ ಪೊಸಿಷನ್ಗೆ. ಸೊ ದೆನ್ ಇಟ್ ಹ್ಯಾಸ್ ಕಂಪ್ಲೀಟೆಡ್ ಒನ್ ಆಸಿಲೇಷನ್. ಇದನ್ನೇ ನಾವೇನ್ ಮಾಡ್ತೇವೆ, ಒಂದು ಆಸಿಲೇಷನ್ ಅಂತ ಹೇಳ್ತೇವೆ. ಯಾವ ಪೊಸಿಷನ್ ಇಂದ ಸ್ಟಾರ್ಟ್ ಆಗಿತ್ತು ಅಲ್ಲಿಂದ ಇನ್ನೊಂದು ಎಕ್ಸ್ಟ್ರೀಮ್ ಪೊಸಿಷನ್ ಹೋಗಿ ಮತ್ತು ವಾಪಸ್ ಅದೇ ಪೊಸಿಷನ್ ಬರ್ತಾ ಇರುತ್ತೆ. ಸೊ ದಟ್ ಈಸ್ ದ ಕಂಪ್ಲೀಷನ್ ಆಫ್ ಒನ್ ಆಸಿಲೇಷನ್. ಈ ಆಸಿಲೇಷನ್ ಅನ್ನ ನಾವು ಇಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಸ್ಟಾರ್ಟ್ ಮಾಡಬಹುದು. ಸೊ ಹಿಯರ್ ಇಫ್ ಯು ಕನ್ಸಿಡರ್ ದ ಇಕ್ವಿಲಿಬ್ರಿಯಂ ಪೊಸಿಷನ್, ನೋಡಿ ಇದು ಇಕ್ವಿಲಿಬ್ರಿಯಂ ಪೊಸಿಷನ್, ಇಲ್ಲಿಂದ ಸ್ಟಾರ್ಟ್ ಆದ್ರೆ, ಸೊ ಐ ವಿಲ್ ರಿಪ್ರೆಸೆಂಟ್ ಇಟ್ ಆಸ್ ಎ ಇಕ್ವಿಲಿಬ್ರಿಯಂ ಪೊಸಿಷನ್. ಒಂದು ಎಕ್ಸ್ಟ್ರೀಮ್ ಪೊಸಿಷನ್, ಇದು ಇನ್ನೊಂದು ಎಕ್ಸ್ಟ್ರೀಮ್ ಪೊಸಿಷನ್. ಇಲ್ಲಿ ಬಂದಾಗ ಸಪೋಸ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇದು ಹೀಗೆ ಬಂದು ಇಲ್ಲಿ ರೀಚ್ ಆಗ್ಬೋದು, ದೆನ್ ವಾಪಸ್ ಇಲ್ಲೇ ಬರ್ತವೆ, ಬಟ್ ಇಲ್ಲಿ ಸ್ಟಾಪ್ ಆಗ್ತಾ ಇಲ್ಲ. ಇದನ್ನ ನಾವು ಒಂದು ಆಸಿಲೇಷನ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ಅಬ್ಸರ್ವ್ ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ದ ಬಾಡಿ. ಇನಿಷಿಯಲಿ ಬಾಡಿ ಏನಾಗಿತ್ತು, ಇಟ್ ವಾಸ್ ಮೂವಿಂಗ್ ಟುವಾರ್ಡ್ಸ್ ದ ರೈಟ್ ಸೈಡ್. ಈಗ ಇಲ್ಲಿ ರೀಚ್ ಆದಾಗ ಇಟ್ ಈಸ್ ಮೂವಿಂಗ್ ಟುವಾರ್ಡ್ಸ್ ದ ಲೆಫ್ಟ್ ಸೈಡ್. ದೇ ಆರ್ ನಾಟ್ ಸೇಮ್. ಡೈರೆಕ್ಷನ್ ಆಫ್ ಮೋಷನ್ ಇಸ್ ಡಿಫರೆಂಟ್. ದಟ್ಸ್ ವೈ ದಿಸ್ ಇಸ್ ನಾಟ್ ಒನ್ ಆಸಿಲೇಷನ್. ಬಟ್ ಪಾರ್ಟಿಕಲ್ ಏನಾಗಬೇಕು, ಕಂಟಿನ್ಯೂ ಟು ಮೂವ್ ಆಗಿ ನೆಕ್ಸ್ಟ್ ಎಕ್ಸ್ಟ್ರೀಮ್ ಪೊಸಿಷನ್ ಬರಬೇಕು. ದೆನ್ ಅಲ್ಲಿಂದ ಏನಾಗಬೇಕು ಅಂದ್ರೆ ರಿಟರ್ನ್ ಆಗಿ ಮತ್ತೆ ಇಕ್ವಿಲಿಬ್ರಿಯಂ ಪೊಸಿಷನ್ ಬಂದಾಗ, ಈಗ ನೋಡಿ ಇಟ್ ಹ್ಯಾಸ್ ಕಂಪ್ಲೀಟೆಡ್ ಒನ್ ಆಸಿಲೇಷನ್. ಇಟ್ ಹ್ಯಾಸ್ ರೀಚ್ ದ ಇಕ್ವಿಲಿಬ್ರಿಯಂ ಪೊಸಿಷನ್, but also it is tending to move in the same initial direction. State of motion ಅಂತಂದ್ರೆ ಯಾವ ಪೊಸಿಷನ್ ಅಲ್ಲಿ ಇದೆ, and also it is trying to travel in which direction. ಎರಡನ್ನು ನಾವು ಕನ್ಸಿಡರ್ ಮಾಡಬೇಕು. ಸೇಮ್ ಪೊಸಿಷನ್, ಸೇಮ್ ಡೈರೆಕ್ಷನ್, ಇದನ್ನ ನಾವು ಸೇಮ್ ಸ್ಟೇಟ್ ಅಂತ ಹೇಳ್ತೇವೆ. ಅವಾಗ ಅದನ್ನ ಆ ಸ್ಟೇಟ್ ಮೊದಲಿಂದನೇ ಸ್ಟೇಟಿಗೆ ಬರ್ಲಿಕ್ಕೆ ಎಷ್ಟು ಟೈಮ್ ತಗೊಂಡಿದೆ ನೋಡಿ. ಸೊ ದಟ್ ಈಸ್ ನಾನ್ ಆಸ್ ಅ ಟೈಮ್ ಪೀರಿಯಡ್. ಡೆಫಿನೇಷನ್ ಆಫ್ ದ ಟೈಮ್ ಪೀರಿಯಡ್ ಅನ್ನು ನಾವು ಸಿಂಪಲ್ ಆಗಿ ಹೀಗೂ ಹೇಳ್ಬೋದು. ಏನಂತಂದ್ರೆ ಇಟ್ ಈಸ್ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್ ಅಂತ. ಒನ್ ಆಸಿಲೇಷನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ನಮಗೆ ರಿಕ್ವೈರ್ ಆಗಿದೆ. ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ SI ಯೂನಿಟ್ ಆಫ್ ದ ಟೈಮ್ ಪೀರಿಯಡ್, ಸೊ ವಿಚ್ ಇಸ್ ಆಬ್ವಿಯಸ್ಲಿ ಸೆಕೆಂಡ್ಸ್. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಮೀನಿಂಗ್ ಆಫ್ ದ ಫ್ರೀಕ್ವೆನ್ಸಿ. ಏನು ಫ್ರೀಕ್ವೆನ್ಸಿ ಅಂದ್ರೆ the number of repetitions that occur per unit time is called frequency of periodic motion. What does it mean? ಅರ್ಥ ಇಷ್ಟೇ. ನಮಗೆ 1 ಸೆಕೆಂಡ್ ಅಲ್ಲಿ, ಯೂನಿಟ್ ಟೈಮ್ ಅಂತಂದ್ರೆ 1 ಸೆಕೆಂಡ್, 1 ಸೆಕೆಂಡ್ ಅಲ್ಲಿ
ರಿಪಿಟೇಷನ್ಸ್ ಅಂದ್ರೆ ಏನಿಲ್ಲಿ? ಇಟ್ ಈಸ್ ಆಸಿಲೇಷನ್ಸ್. ಹೌ ಮೆನಿ ಆಸಿಲೇಷನ್ಸ್ ಆರ್ ಕಂಪ್ಲೀಟೆಡ್ ಇನ್ 1 second? That is the frequency represented by the Greek letter nu ಅಂತ ಹೇಳ್ತೇವೆ ನಾವು ಇದನ್ನು, nu ಅಂತ. It is written as nu. The definition of the frequency suggests that how many oscillations are completed in a time interval of 1 second. 1 ಸೆಕೆಂಡ್ ಅಲ್ಲಿ ಎಷ್ಟು ಆಸಿಲೇಷನ್ಸ್ ಕಂಪ್ಲೀಟ್ ಆಗಿದೆ. And SI unit of the frequency is hertz. Again it is a derived unit. ಇದು derived unit. ಇದನ್ನ ನಾವು hertz ಅನ್ನ we can also represent it as a per second. 1 hertz ಅಥವಾ hertz will be equal to per second. Observe ಮಾಡಬಹುದು. ಈಗ we are trying to find out the relation between the frequency and the time period. ಏನು ರಿಲೇಷನ್ ಇದೆ ಅಂತ ನೋಡಿ. This is the relation between frequency and the time period. The frequency of a object performing the simple harmonic oscillations. It is represented as reciprocal of the time period. Let's understand the meaning of this equation. ನೋಡಿ, I am going to give a simple example. ಯಾವುದೇ ಒಂದು ಆಬ್ಜೆಕ್ಟ್ ಅನ್ನ ಕನ್ಸಿಡರ್ ಮಾಡಿ ಒಂದು ಆಸಿಲೇಷನ್ ಅನ್ನ ಕಂಪ್ಲೀಟ್ ಮಾಡಲಿಕ್ಕೆ ಹೀಗೆ ನೋಡಿ, ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ದ ಎಕ್ಸ್ಟ್ರೀಮ್ ಪೊಸಿಷನ್ ಟು ಅನದರ್ ಎಕ್ಸ್ಟ್ರೀಮ್ ಪೊಸಿಷನ್. ಇವೆರಡು ಎಕ್ಸ್ಟ್ರೀಮ್ ಪೊಸಿಷನ್ ಮಧ್ಯದಲ್ಲಿ ಏನಾಗಿರ್ಬೇಕು? ನಮಗೆ ಇಕ್ವಿಲಿಬ್ರಿಯಂ ಪೊಸಿಷನ್ ಇರಬೇಕು. ನಾನು ಈ ಲೆಫ್ಟ್ ಸೈಡ್ ಇರುವಂತಹ ಎಕ್ಸ್ಟ್ರೀಮ್ ಪೊಸಿಷನ್ ಇಂದ ಸ್ಟಾರ್ಟ್ ಮಾಡಿ ಹೀಗೆ ಹೋಗಿ ಈ ಡೈರೆಕ್ಷನ್ ಅಲ್ಲಿ ಹೋಗಿ ಇನ್ನೊಂದು ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ ರೀಚ್ ಆಗಿ ದೆನ್ ವಾಪಸ್ ಇದೇ ಪೊಸಿಷನ್ ಬರಲಿಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇದೆ? ದಟ್ ಈಸ್ ನೋನ್ ಆಸ್ ಅ ಟೈಮ್ ಪೀರಿಯಡ್. ಸೊ ದಟ್ ಈಸ್ ಈಕ್ವಲ್ ಟು ಟಿ ಅಂತ ನಾನು ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಕೊಡ್ತೇನೆ. ಸೊ ಇಟ್ ವಿಲ್ ಬಿ ರಿಪ್ರೆಸೆಂಟೆಡ್ ಆಸ್ 0.5 ಸೆಕೆಂಡ್ಸ್ ಅಂತ. ಅಂದ್ರೆ ಅರ್ಧ ಸೆಕೆಂಡ್ ಅಲ್ಲಿ ಇಟ್ ಈಸ್ ಕಂಪ್ಲೀಟಿಂಗ್ ಒನ್ ಆಸಿಲೇಷನ್. ನನಗೇನು ಬೇಕು ಅಂತಂದ್ರೆ 1 ಸೆಕೆಂಡ್ ಅಲ್ಲಿ ಇದು ಎಷ್ಟು ಆಸಿಲೇಷನ್ಸ್ ಅನ್ನು ಕಂಪ್ಲೀಟ್ ಮಾಡಬಹುದು ಅಂತ. ಇಟ್ ಈಸ್ ಆಬ್ವಿಯಸ್ ದಟ್ ನಾವು ಅರ್ಧ ಸೆಕೆಂಡಿಗಲ್ಲಿ ಒಂದು ಆಸಿಲೇಷನ್ ಕಂಪ್ಲೀಟ್ ಆದ್ರೆ ನಂಬರ್ ಆಫ್ ಆಸಿಲೇಷನ್ಸ್ ಕಂಪ್ಲೀಟೆಡ್ ಇನ್ 1 second, that is nothing but the frequency. That will be is equal to ಹಾಫ್ ಸೆಕೆಂಡಿಗೆ ಒಂದು ಸೆಕೆಂಡಿಗೆ 2, that's the frequency. ರಿಲೇಷನ್ ಅನ್ನು ಎಸ್ಟಾಬ್ಲಿಷ್ ಮಾಡ್ಲಿಕ್ಕಿಂತ ಮೊದಲು again we are going to consider another example. Now I am going to take the time period of the oscillation t is equal to, let it be equal to 10 seconds. ಅಂದ್ರೆ ಈ ರೀತಿ ಎಕ್ಸ್ಟ್ರೀಮ್ ಪೊಸಿಷನ್ ಇಂದ ಇನ್ನೊಂದು ಎಕ್ಸ್ಟ್ರೀಮ್ ಪೊಸಿಷನ್ ಹೋಗಿ ನಂತರ ಮತ್ತು ವಾಪಸ್ ಸೇಮ್ ಎಕ್ಸ್ಟ್ರೀಮ್ ಪೊಸಿಷನ್ ರೀಚ್ ಆಗ್ಲಿಕ್ಕೆ ಇಟ್ ಈಸ್ ನೌ ಟೇಕಿಂಗ್ 10 seconds ಅಂತ. ನನಗೆ ಬೇಕಾದದ್ದು ಎಷ್ಟು? 1 ಸೆಕೆಂಡ್ ಅಲ್ಲಿ ಎಷ್ಟು ಆಸಿಲೇಷನ್ಸ್ ಕಂಪ್ಲೀಟ್ ಮಾಡಬಹುದು. ದಟ್ ಮೀನ್ಸ್ ಐ ವಾಂಟ್ ಟು ನೋ ದ ಫ್ರೀಕ್ವೆನ್ಸಿ. ಹಿಯರ್ we can see that in order to complete one oscillation we need t seconds. In this case the value of t is equal to 10 seconds. But what I need to find is the number of oscillations completed in 1 second. ನೋಡಿ ಇದನ್ನ again ಇದು oscillations ಅನ್ನು ರಿಪ್ರೆಸೆಂಟ್ ಮಾಡ್ತದೆ. ಆಸಿಲೇಷನ್ಸ್, ಒನ್ ಆಸಿಲೇಷನ್ ಕಂಪ್ಲೀಟ್ ಮಾಡಲಿಕ್ಕೆ t ಸೆಕೆಂಡ್ಸ್ ಬೇಕು. ನನಗೆ ಎಷ್ಟು ಬೇಕು ಅಂತಂದ್ರೆ ಇಲ್ಲಿ ನಂಬರ್ ಆಫ್ ಆಸಿಲೇಷನ್ಸ್ ಕಂಪ್ಲೀಟೆಡ್ ಇನ್ 1 second. ಸೇಮ್ ಥಿಂಗ್. ಸೊ therefore ಇದನ್ನೇ ನಾನು ರೇಷಿಯೋದಲ್ಲಿ ತಗೊಂಡಾಗ ಐ ವಿಲ್ ಗೆಟ್ ನ್ಯೂ ಡಿವೈಡೆಡ್ ಬೈ 1 should be is equal to 1 divided by t, or nu must be is equal to 1 by t. This is how we get this relation. In this case now t is equal to 10 and substitute ಮಾಡಿದಾಗ ನಮಗೆ ನ್ಯೂ ವ್ಯಾಲ್ಯೂ ಸಿಗ್ತಾ ಇದೆ. ಇಟ್ ವಿಲ್ ಬಿ is equal to 0.1 oscillations. ಅಂದ್ರೆ when a time period is equal to 10 seconds, the value of the frequency will be is equal to 0.1. ಇದನ್ನು ನಾವು ಹರ್ಟ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇವೆ. From this equation itself it is evident that ನಾವು ಅಬ್ಸರ್ವ್ ಮಾಡಬಹುದು ಟೈಮ್ ಅನ್ನು ನಾವು ಸೆಕೆಂಡ್ಸ್ ಅಲ್ಲಿ ಮೆಜರ್ ಮಾಡ್ತೇವೆ. ಸೊ therefore the frequency ಏನಾಗಿದೆ? It is
ದ ರೆಸಿಪ್ರೋಕಲ್ ಆಫ್ ದ ಟೈಮ್ ಆಗಿರೋದ್ರಿಂದ ಇದನ್ನ ನಾವು ಪರ್ ಸೆಕೆಂಡ್ ಅಥವಾ ಈಕ್ವಲ್ ಟು ಹರ್ಡ್ಸ್ ಅಂತ ಮೆನ್ಷನ್ ಮಾಡೋದು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಥ್ಯಾಂಕ್ ಯು ಫಾರ್ ಜಾಯಿನಿಂಗ್ ದ class. We will meet soon in the next class.